ಕಲ್ಯಾಣ್ ಕನ್ನಡ ಚಿತ್ರರಂಗದ ಅದ್ಭುತ ಚಿತ್ರ ಸಾಹಿತಿ. ಪ್ರೀತಿ, ಪ್ರೇಮ, ಪ್ರಣಯ, ವಿರಹ, ಭಾವನೆ ಹೀಗೆ ಯಾವುದೇ ರೀತಿಯ ಹಾಡುಗಳಿರಲಿ ಕಲ್ಯಾಣ್ ಪದಪುಂಜಗಳಿಗೆ ಮನಸೋಲುತ್ತೆ. ಆದ್ರೆ ಇದೀಗ ಈ ಸಾಹಿತ್ಯ ಸಂಸಾರ ಬಾಳ್ತಾ ಇದೆ. ಮಾಟ ಮಂತ್ರದ ಮೋಡಿಗೆ ಕಲ್ಯಾಣ್ ಪತ್ನಿ ವಶೀಕರಣವಾದ್ರ ಅನ್ನೋ ಅನುಮಾನ ಶುರುವಾಗಿದೆ. ಕೆ ಕಲ್ಯಾಣ್ ಕನ್ನಡ ಸಿನಿಮಾಗಳಲ್ಲಿ ಕೆ ಕಲ್ಯಾಣ್ ಸಂಗೀತ ಸಾಹಿತ್ಯ ಇದೆ ಅಂದ್ರೆ ಆ ಹಾಡುಗಳನ್ನ ಕೇಳೋಕೆ ಮನಸ್ಸು ಚಡಪಡಿಸುತ್ತೆ. ಚಂದ್ರಮುಖಿ, ಪ್ರಾಣಸಖಿ ಸಿನಿಮಾದಲ್ಲಿ ಮೊದಲ ಪ್ರೇಮ ಪತ್ರವೇ ಹಾಡು ಬರೆದು ಅಶ್ವಿನಿ ಅನ್ನೋರ ಹೃದಯ ಕದ್ರು. ಅಮೃತ ವರ್ಷಿಣಿ ಸಿನಿಮಾದಲ್ಲಿ ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಅಂತ ಹೇಳ್ತಾನೆ ಅಶ್ವಿನಿಯನ್ನ ಮದುವೆ ಆದ್ರು. ನೆನಪುಗಳ ಮಾತು ಮಧುರ ಅಂತ ಖುಷಿ ಖುಷಿಯಾಗಿದ್ದ ಸಂಸಾರದಲ್ಲಿ ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಕುರುಬನ ರಾಣಿ ಸಿನಿಮಾದ ತಾಳಿ ತಾಳಿ ತಾಳಿದೆ ಕಣೋ ಅನ್ನೋ ಹಾಡಿನಂತೆ ಅಪಸ್ವರ ಶುರುವಾಯ್ತು. ಈಗ ತಾಳಿ ಕಟ್ಟಿದವನೇ ಬೇಡ ಅಂತಿದ್ದಾರೆ ಕಲ್ಯಾಣ್ ಪತ್ನಿ. ಕೆ ಕಲ್ಯಾಣ್ ನನ್ನ ಪತ್ನಿಯನ್ನ ಅಪಹರಿಸಿ ಆಕೆಯ ಆಸ್ತಿಯನ್ನೆಲ್ಲ ಲಪಟಾಯಿಸಿದ್ದಾರೆ ಅಂತ ಬೆಳಗಾವಿಯ ಮಾಳಮಾರುತಿ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಆದ್ರೆ ಪತ್ನಿ ನನಗೆ ಕಿರುಕುಳ ಕೊಡ್ತಿದ್ದಾನೆ ಅಂತ ಏಕವಚನದಲ್ಲೇ ಕಲ್ಯಾಣ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಅಶ್ವಿನಿ. ಅಷ್ಟಕ್ಕೂ ಕೆ ಕಲ್ಯಾಣ್ ಕುಟುಂಬದಲ್ಲಿ ಬಿರುಕು ಮೂಡಲು ಕಾರಣ ಕೇಳಿದ್ರೆ ನಿಜಕ್ಕೂ ಅಚ್ಚರಿ ಜೊತೆಗೆ ಹೀಗೂ ನಡೆಯುತ್ತಾ ಅನ್ಸುತ್ತೆ. ಆ ಕಾರಣಗಳು ಬೇರೇನೂ ಅಲ್ಲ. ಕಲ್ಯಾಣ್ ಕುಟುಂಬಕ್ಕೆ ಮಾಟ ಮಂತ್ರ ಮಾಡಿದ್ರಂತೆ. ಮನೆ ಕೆಲಸದವಳಿಂದ ಕಲ್ಯಾಣ್ ಸಂಸಾರ ಛಿದ್ರವಂತೆ. ಈ ಮಾತನ್ನ ನಾವು ಹೇಳ್ತಿಲ್ಲ, ಕೆ ಕಲ್ಯಾಣ್ ಅವರೇ ಇವತ್ತು ಮಾಧ್ಯಮಗಳ ಮುಂದೆ ಕೊಟ್ಟಿರೋ ಹೇಳಿಕೆಗಳಿವು. ಅತ್ತೆಯವರ ಮೂಲಕ ಆಕೆಯ ಪರಿಚಯವಾಗಿ ಅವರು ಕೂಡ ನಮ್ಮ ಅತ್ತೆಯವರಿಗೆ ಬಹಳ ಆತ್ಮೀಯರೆನಿಸಿ ಆಕೆ ಗಂಗಾ ಕುಲಕರ್ಣಿ ನಮ್ಮ ಮನೆಗೆ ಅಡಿಗೆ ಕೆಲಸಕ್ಕೆ ಅಂತ ನೇಮಿಸ್ಕೊಂಡ್ರು. ಅಡಿಗೆ ಮಾಡುವ ಪ್ರಕ್ರಿಯೆ ಇಷ್ಟ ಆಗದೇನೆ ಒಂದು ಚಿಕ್ಕ ಅಸಮಾಧಾನ ನನ್ನ ವೈಫ್ಗಿತ್ತು, ನನಗೂ ಇತ್ತು. ನನ್ನ ಪತ್ನಿಯ ಅಕೌಂಟ್ ಇಂದ 1,70,000 ಚಿಲ್ಲರೆ ಶಿವಾನಂದ ವಾಲಿ ಹೆಸರು ಟ್ರಾನ್ಸ್ಫರ್ ಆಗಿತ್ತು. ನಮ್ಮ ರಿಲೇಟಿವ್ಸ್ ಹತ್ರ ಮಾತಾಡಿ ಆಮೇಲೆ ಪರಾಮರ್ಶೆ ಮಾಡೋಕ್ಕೆ ಶುರು ಮಾಡಿದಾಗ ಇವ್ರು ಎಲ್ಲೆಲ್ಲಿಂದ ಲಕ್ಷಾಂತರ ರೂಪಾಯಿ ತಗೊಂಡಿದ್ರು ಆ ಎಲ್ಲ ಹಣವು ಶಿವಾನಂದ ವಾಲಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ. ಕಲ್ಚರ್ಡ್ ಆರ್ಥೋಡಾಕ್ಸ್ ಹೆಣ್ಣು ಮಗಳು ನನ್ನ ಹೆಂಡತಿ. ಮಾಂಗಲ್ಯ ಕಿತ್ತಾಕಿ, ಕಾಲುಂಗುರ ಕಿತ್ತಾಕಿ, ಯಾವುದೋ ವಿಚಿತ್ರ ಕುಂಕುಮಗಳನ್ನ ಹಚ್ಕೊಂಡು ವಿಚಿತ್ರವಾಗಿ ಆಡ್ತಾರೆ ಅಂತಂದಾಗ ಕ್ರಿಯೆಗಳು ನಡೆದಿದೆ. ಕಲ್ಯಾಣ್ ಅವರ ಈ ಮಾತನ್ನ ಕೇಳಿದಾಗ ಅಚ್ಚರಿ ಅನಿಸ್ತು. ಮನೆ ಕೆಲಸಕ್ಕೆ ಬಂದ ಗಂಗಾ ಕುಲಕರ್ಣಿ ಇಷ್ಟೆಲ್ಲ ಮಾಡ್ತಾಳ ಅಂತ ಆಕೆಯ ಜಾತಕ ತೆಗೆದಾಗ್ಲೇ ಗೊತ್ತಾಗಿದ್ದು ಅವಳು ಖತರ್ನಾಕ್ ಲೇಡಿ ಅಂತ. ಈಕೆನೆ ಕಲ್ಯಾಣ್ ಹೇಳಿದ ಗಂಗಾ ಕುಲಕರ್ಣಿ. ಆದ್ರೆ ಈಕೆಯ ಅಸಲಿ ಹೆಸರು ಜ್ಯೋತಿ ಕುಲಕರ್ಣಿ. ಈಕೆಯ ಜೊತೆಗೆ ಶಿವಾನಂದ ವಾಲಿ ಅನ್ನೋನು ಇದ್ದಾನೆ. ಈ ಪುಣ್ಯಾತ್ಗಿತ್ತಿ ಮನೆ ಕೆಲಸಕ್ಕೆ ಸೇರ್ಕೊಂಡು ಮನೆ ಮಾಲೀಕರ ತಲೆ ಕೆಡಿಸೋದು, ಪೂಜೆ ಹೆಸರಲ್ಲಿ ಶಿವಾನಂದ ವಾಲಿಯನ್ನ ಕರೆಸೋದು, ಆಮೇಲೆ ಇಬ್ಬರು ಸೇರಿ ಹಣ ಕೀಳೋದು ಇವರ ನಿತ್ಯ ಕಾರ್ಯ ಅಂತೆ. ದೇವರ ಮನೆಯಲ್ಲಿ ಕೂತ್ಕೊಂಡು ಒಂದಷ್ಟು ನಿಂಬೆ ಹಣ್ಣುಗಳನ್ನ ಇಟ್ಕೊಂಡು ಗಂಧದ ಕಡ್ಡಿ ಎಲ್ಲ ಹಚ್ಕೊಂಡು ಪೂಜೆ ಮಾಡಕ್ ಶುರು ಮಾಡೋದು ಬೆಳಗ್ಗೆ 3 ಗಂಟೆ ತನಕ. ಏನಮ್ಮ ಇದು, ನನಗೂ ಗೊತ್ತಾಗ್ತಿಲ್ಲ ಏನು ಅಂತ ಹೇಳಿದ್ರು. ಅಲ್ಲಿಂದ ನಮ್ಮ ಅತ್ತೆಯವ್ರದ್ದು ಮಾಡಕ್ ಶುರು ಮಾಡಿದ್ರು. ಏನೋ ಇರ್ಬೋದು, ನಾನು ಸುಮ್ಮನಾದೆ. ಆಗ ಪದೇ ಪದೇ ಈ ಗಂಗಾ ಕುಲಕರ್ಣಿಯವರು ನನ್ನ ಗುರುಜಿ ಒಬ್ರಿದ್ದಾರೆ ಬಾಗಲಕೋಟೆ ಬೀಳಗಿ ಹತ್ರ, ತುಂಬಾ ಪವರ್ಫುಲ್ ಗುರುಜಿ. ಅವರು ವಿಶೇಷವಾಗಿ ಆಶೀರ್ವಾದಗಳೆಲ್ಲ ಮಾಡ್ತಾರೆ. ಕೆ ಕಲ್ಯಾಣ್ ಕುಟುಂಬಕ್ಕಷ್ಟೇ ಅಲ್ಲ, ಧಾರವಾಡದಲ್ಲೂ ಜ್ಯೋತಿ ಕುಲಕರ್ಣಿ ಹೆಸರಲ್ಲಿ ಹಲವರಿಗೆ ಈ ಮನೆ ಕೆಲಸದ ಗಂಗಾ ಇಂಥದ್ದೇ ಕೆಲಸ ಮಾಡಿದ್ಲಂತೆ. ಅವಳು ಮೂಲತಃ ಹೆಸರು ಜ್ಯೋತಿ ಕುಲಕರ್ಣಿ ಅಂತ ಹೇಳಿ. ಅವಳು ಕುಷ್ಟಗಿ ಜೈಲಲ್ಲಿದ್ಲು. 6 ತಿಂಗಳು ಇದ್ದು ಅಲ್ಲಿಂದ ಬೇಲ್ ತಗೊಂಡು ಅವಳು ಕೆಲಸ ಬೇಕು ಅಂತ ನಮ್ಮನೆಗೆ ಬಂದ್ಲು. ನಮ್ಮನೆಗೆ ಬಂದಾಗ ಅಡುಗೆ ಕೆಲಸಕ್ಕೆ ನಾವು 5,000 ತಿಂಗಳಿಗೆ ಕೊಟ್ಟು ಇಟ್ಕೊಂಡಿದ್ವಿ ಅವಳಿಗೆ. ಆವಾಗ ಶಿವಾನಂದ ವಾಲಿ ಅವನು ಭೇಟಿಯಾಗಕ್ಕೆ ಅವಳಿಗೆ ಬರ್ತಿದ್ದ. ಶಿವಾನಂದ ವಾಲಿ ಜೊತೆ ಜ್ಯೋತಿ ಕುಲಕರ್ಣಿದು ಅನೈತಿಕ ಸಂಬಂಧ ಇದೆ ಅಂತ ಗೊತ್ತಾಯ್ತು. ಕೆ ಕಲ್ಯಾಣ್ ಮತ್ತು ಅಶ್ವಿನಿ ಕುಟುಂಬದ ವಿರಹ ಗೀತೆಯನ್ನ ಬದಲಿಸೋಕೆ ಕೌನ್ಸಿಲಿಂಗ್ ಮಾಡ್ತಿದ್ದಾರೆ ಪೊಲೀಸರು. ಆದ್ರೆ ಕಲ್ಯಾಣ್ ಪತ್ನಿ ಅಶ್ವಿನಿ ಒಪ್ತಿಲ್ಲ. ನನಗೆ ನನ್ನ ಹೆಂಡತಿ ಬೇಕು, ಅವರು ಒಳ್ಳೆಯವರು, ಮನವೊಲಿಸ್ತೀನಿ ಅನ್ನೋ ಅಚಲ ವಿಶ್ವಾಸ ಮಾತ್ರ ಪ್ರೇಮ ಕವಿಯದ್ದು. ಆದ್ರೆ ಮನಸ್ಸುಗಳಿದೆಯಲ್ಲ, ಅದು ನನಗೂ ನನ್ನ ಹೆಂಡತಿಗೂ ಗೊತ್ತಿದೆ. ನಮ್ಮ ಮನಸ್ಸುಗಳು ಗೊತ್ತಿದೆ. ಖಂಡಿತವಾಗ್ಲೂ ಆಕೆ ಏನೇ ವಿಚ್ಛೇದನದ ಬಗ್ಗೆ ಮಾತಾಡಿರ್ಬೋದು, ಆಕೆಯ ಅಸಮಾಧಾನಗಳನ್ನ ನಾನು ಫುಲ್ಫಿಲ್ ಮಾಡಿದ್ರೆ, ನನ್ನ ಅಸಮಾಧಾನಗಳನ್ನ ಆಕೆ ಫುಲ್ಫಿಲ್ ಮಾಡಿದ್ರೆ ಮುಗಿದೋಗುತ್ತೆ. ನನ್ನ ಪತ್ನಿಗೆ ನಾನು ಕನ್ವಿನ್ಸ್ ಮಾಡ್ಬೇಕಾದ್ರೆ ತಪ್ಕೊಂಡು ಕನ್ವಿನ್ಸ್ ಮಾಡ್ಬೋದು, ಮುತ್ಕೊಟ್ಟು ಕನ್ವಿನ್ಸ್ ಮಾಡ್ಬೋದು, ಕಾಲಿಗೆ ಬಿದ್ದು ಕನ್ವಿನ್ಸ್ ಮಾಡ್ಬೋದು.
ತಲೆ ನೇವರಿಸಿ ಕನ್ವಿನ್ಸ್ ಮಾಡ್ಬೋದು, ಹಣೆಗೆ ಮುತ್ತು ಕೊಟ್ಟು ಅವಳ ಮೇಲೆ ಒಂದು ಹಾಡು ಬರೆದು ಕನ್ವಿನ್ಸ್ ಮಾಡ್ಬೋದು, ಮೌನವಾಗಿ ಅವಳು ನೋಡ್ಕೊಂಡು ಮುಗುಳ್ ನಕ್ಬಿಟ್ಟು ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ಕೊಂಡು ಕನ್ವಿನ್ಸ್ ಮಾಡ್ಬೋದು. ಗಂಡ ಹೆಂಡತಿ ಹೆಂಗೆ ಬೇಕಾದ್ರೆ ಕನ್ವಿನ್ಸ್ ಮಾಡ್ತಾನೆ. ದಟ್ ಈಸ್ ಖಾಸಗಿ ವಿಚಾರ. ಹೇಗೆ ಇರ್ಲಿ ಸರ್, ಪ್ರೀತಿ ಉಳಿಯುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ನನಗಿದೆ. ಹಾಗಾಗಿ ದೇವ್ರನ್ನ ನಾನು ನಂಬ್ತೀನಿ ಸರ್. ದೇವರು ಇದೆಲ್ಲ ಕೆಡೋಕ್ಕೆ ಬಿಡಲ್ಲ. ಬೆಳಗಾವಿಯಲ್ಲೇ ಕಲ್ಯಾಣ್ ಕುಟುಂಬಸ್ಥರು, ಪತ್ನಿ ಅಶ್ವಿನಿ ಕುಟುಂಬಸ್ಥರು ಇದ್ದಾರೆ. ದಾರಿ ತಪ್ಪಿರೋ ತಾಳಮೇಳಕ್ಕೆ ಹೊಸ ಸಾಹಿತ್ಯ ಬರೆದು ಸುಮಧುರ ಸಂಗೀತ ಕಟ್ಟೋ ಕೆಲಸ ಆಗ್ತಿದೆ. ಆದಷ್ಟು ಬೇಗ ಇಬ್ಬರ ವಿರಹ ಗೀತೆ ಮುಗಿದು ಹೊಸ ಪ್ರೇಮ ಗೀತೆ ಮೂಡಲಿ ಅನ್ನೋದಷ್ಟೇ ಎಲ್ಲರ ಆಸೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಗೆದಷ್ಟು ಆಳ, ಕೆದಕಿದಷ್ಟು ಕುತೂಹಲ ಮೂಡಿಸ್ತಾ ಇದೆ ಡ್ರಗ್ಸ್ ಕೇಸ್. ರಾಗಿಣಿ, ಸಂಜನಾ, ಅನುಶ್ರೀ, ನೆಕ್ಸ್ಟ್ ಇನ್ಯಾರೋ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈ ನಡುವೆ ಮತ್ತೊಂದು ಪ್ರಶ್ನೆ ಕೂಡ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಬರೀ ನಟಿಯರಿಗೆ ಮಾತ್ರ ವಿಚಾರಣೆ, ತನಿಖೆನಾ? ದೊಡ್ಡವರಿಗೆ ಯಾಕಿಲ್ಲ ಅನ್ನೋದು ದೊಡ್ಡವರ ಪ್ರಶ್ನೆ. ಯಾರ ಮೂಲ ಹೆಣ್ಮಕ್ಳನ್ನ ತಗೊಂಡು ಎಳ್ದಾಡ್ಕೊಂಡು ಕೂತ್ಕೊಳ್ಳೋದ? ಮನುಷ್ಯ ಜಾತಿಗೆ ಸೇರಿದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಜನಗಳ ಮೈಂಡ್ ಅನ್ನ ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿ ಸುದ್ದಿಗಳನ್ನ ನೀವೇ ಬಿಡ್ಕೊತಾ ಇದ್ದೀರೋ ಸರ್ಕಾರ. ಕಗ್ಗತ್ತಲಲ್ಲಿ ನಶೆ ಏರಿಸಿಕೊಂಡವರು, ಪಾರ್ಟಿಗೆ ಡ್ರಗ್ಸ್ ಸಪ್ಲೈ ಮಾಡಿದವರು, ನಶೆ ಪಾರ್ಟಿ ಆಯೋಜಿಸಿದವರು, ಹೀಗೆ ಸಾಲು ಸಾಲು ಮಂದಿ ಪರಪ್ಪನ ಅಗ್ರಹಾರ ಸೇರ್ತಿದ್ದಾರೆ. ಅದರಲ್ಲೂ ನಟಿ ಸಂಜನಾ, ರಾಗಿಣಿಗೆ ಜೈಲೇ ಫಿಕ್ಸ್ ಆಗ್ತಿದೆ. ಮತ್ತೊಂದು ಕಡೆ ನಟಿ ಕಮ್ ನಿರೂಪಕಿ ಅನುಶ್ರೀ ಸುತ್ತ ರಾಜಕೀಯದ ನಂಟು ಕೂಡ ಗಿರಿಕಿ ಹೊಡಿತಿದೆ. ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಅದೊಂದು ಧ್ವನಿ ಎದ್ದಿದೆ. ಡ್ರಗ್ ಕೇಸ್ನಲ್ಲಿ ಯಾರೇ ಆಗಿದ್ರೂ ಹೊರಗೆ ಬರಬೇಕು, ಸರಿಯಾದ ತನಿಖೆ ಮಾಡಬೇಕು ಅಂತ ಡಿಕೆಶಿ, HDK ಆಗ್ರಹಿಸಿದ್ರು. ಇದರ ಬೆನ್ನಲ್ಲೇ ಸಿನಿಮಾ ಇಂಡಸ್ಟ್ರಿಯವರು ಸಹ ಆ ಪ್ರಶ್ನೆ ಎತ್ತಿದ್ದಾರೆ. ಡ್ರಗ್ ಕೇಸ್ನಲ್ಲಿ ಬರೀ ಇಂಡಸ್ಟ್ರಿ ಮಾತ್ರ ಕಾಣ್ತಿದೆ, ರಾಜಕಾರಣಿ, ಉದ್ಯಮಿಗಳ ಮಕ್ಕಳು ಇಲ್ವಾ? ಇದೊಂದು ಪ್ರಶ್ನೆ ಇದೀಗ ಎದ್ದಿದೆ. ಡ್ರಗ್ ಕೇಸ್ನಲ್ಲಿ ಇಡೀ ರಾಜ್ಯಕ್ಕೆ ಸಿನಿಮಾದವರು ಮಾತ್ರ ಕಾಣ್ತಿದ್ದಾರೆ, ಆದರೆ ಕೇಸ್ನಲ್ಲಿ ರಾಜಕಾರಣಿಗಳು, ಉದ್ಯಮಿಗಳ ಮಕ್ಕಳು ಇದ್ದಾರೆ ಎಂಬ ಮಾತು ಬರ್ತಿದೆ ಹೊರತು ಅವರ್ಯಾರು ಹೊರಗೆ ಕಾಣಲ್ಲ. ಅವರ ಹೆಸರುಗಳು ಯಾಕೆ ಹೊರಗೆ ಬರ್ತಿಲ್ಲ? ಬರೀ ಸಿನಿಮಾದವರ ಮುಖಗಳಷ್ಟೇ ಯಾಕೆ ಎದ್ದು ಕಾಣ್ತಿದೆ ಅನ್ನೋದು ಪ್ರಶ್ನೆ. ಕಲಾವಿದ ಅವರು ವೈಯಕ್ತಿಕವಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಕೃತ್ಯ ಅದು. ಬಟ್ ಅವ್ರು ಏನೇ ಮಾಡ್ಕೊಂಡೋದ್ರು ಅವ್ರು ಪರ್ಸನಲ್ ಆಗುತ್ತೆ. ಇದು ಇಂಡಸ್ಟ್ರಿಗೆ ಕನ್ಸರ್ನ್ ಬರಲ್ಲ. ಇದು ಕೆಲವರು ಎಲ್ಲ ಹೇಳಿದ್ರು ಉದ್ಯಮ ಮಕ್ಕಳು, ರಾಜಕಾರಣಿಗಳ ಮಕ್ಕಳು ಇದ್ದಾರೆ ಅಂತೇಳಿ. ಬಟ್ ಯಾವುದೇ ರಾಜಕಾರಣಿಗಳ ಮಕ್ಕಳು, ಉದ್ಯಮಿ ಮಕ್ಕಳು ಕೂಡ ಕಾಣಿಸ್ಕೊಂಡಿಲ್ಲ. ಬಟ್ ಏನು ಇಂಡಸ್ಟ್ರಿನ ಟಾರ್ಗೆಟ್ ಮಾಡಿ ಎಲ್ಲಿ ಯಾರು ಆ ವ್ಯೂದಲ್ಲಿ ಸಿಗಾಕೊಂಡಿದ್ರೆ ಅವ್ರು ಮಾಡ್ತಾ ಇದ್ದಾರೆ. ಇದು ಕೊನೆಯಲ್ಲಿ ಕನ್ಸ್ಯೂಮರ್ ಆಗಿರುವಂತಹ ಒಬ್ಬ ನಟಿಯೋ, ಒಬ್ಬ ನಟರೋ ಅಥವಾ ಯಾರೇ ಆಗಿದ್ರೂ ಕೂಡ ಇದರ ಮೂಲವನ್ನು ಪ್ರಶ್ನೆ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಬೇಕು. ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ವಿಷಯಾಂತರ ಮಾಡುವ ರಾಜಕಾರಣ ಕೂಡ ಇಲ್ಲಿ ಕಾಣ್ತಾ ಇದೆ. ಇದ್ದಕ್ಕಿದ್ದಂಗೆ ಕೊರೋನಾ ಪಕ್ಕಕ್ಕೆ ಹೋಗಿ ಡ್ರಗ್ಸ್ ಬಂದ್ಬಿಡ್ತು. ಸೊ ಹಾಗೆ ಮಾಡುವಾಗ ಒಂದು ಫಿಲ್ಮಿ ದುನಿಯಾವನ್ನು ತಗೊಂಡಿರೋದು, ಅಲ್ಲೂ ಕೂಡ ಮಹಿಳೆಯರನ್ನು ಟಾರ್ಗೆಟ್ ಮಾಡುವಾಗ ಅದು ಜನರ ಗಮನವನ್ನು ಸೆಳೀತದೆ ಅನ್ನುವ ಸಣ್ಣ ರಾಜಕಾರಣ ಇದೆಯಲ್ಲ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಕೂಡ ಫೈನಲಿ ಈ ಹೆಣ್ಮಕ್ಳು ಯಾರನ್ನ ಮಾಡಿದಾರೋ ಅವರೇನೆ ಕಲ್ಪ್ರಿಟ್ಸು ಅಂತ ಅವ್ರನ್ನ ವಿಕ್ಟಿಮೈಸ್ ಮಾಡುವಂತಹ ಕೆಲಸ ನಡೆಯುತ್ತಲ್ಲ, ಇದು ಸರಿಯಾದ ನಡವಳಿಕೆ. ಬರೀ ಹೀರೋಯಿನ್ಸ್ಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಟಿಯರನ್ನ. ಪೊಲಿಟಿಷಿಯನ್ಸ್ ಮಕ್ಕಳು ಸಪೋರ್ಟ್ ಇಲ್ಲದೆ ಇಷ್ಟೆಲ್ಲ ನಡೆಯಕ್ಕೆ ಸಾಧ್ಯನಾ? ಪೊಲೀಸ್ನವ್ರ ಸಪೋರ್ಟ್ ಇಲ್ಲದೆ ಅಥವಾ ಕಸ್ಟಮ್ಸ್ ಅವ್ರ ಸಪೋರ್ಟ್ ಇಲ್ಲದೆ ಅಥವಾ ಏರ್ಪೋರ್ಟ್ ಅಥಾರಿಟಿ ಸಪೋರ್ಟ್ ಇಲ್ಲದೆ ಇಷ್ಟೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಕ್ಷೇತ್ರದಲ್ಲಿರೋರು ಸಹ ಡ್ರಗ್ಸ್ ದಂಧೆಯಲ್ಲಿದ್ದಾರೆಂಬ ಆರೋಪಗಳಿವೆ. ಆದರೆ ಯಾಕೆ ಅವು ಹೊರಗೆ ಬರ್ತಿಲ್ಲ ಅನ್ನೋದು ತನಿಖೆ ಪ್ರಗತಿಯಲ್ಲಿರುವಾಗ ಹೊತ್ತಿರೋ ಕಿಡಿ. ಈ ಮಧ್ಯೆ ಮಂಗಳವಾರ ಡ್ರಗ್ ಕೇಸ್ನಲ್ಲಿ ವಿಚಾರಣೆ ಎದುರಿಸಿರೋ ಅನುಶ್ರೀ ಮನೆಗೆ ನಿರ್ಮಾಪಕ ಕೆ ಮಂಜು, ಡ್ಯಾನ್ಸ್ ಕೊರಿಯೋಗ್ರಾಫರ್ ಇಮ್ರಾನ್ ಸರ್ದಾರಿಯಾ ಭೇಟಿ ನೀಡಿದ್ದು ಕುತೂಹಲ. ನಾವು ಸಾವು ಬಂದಾಗ ಹಂಗೆ ಅನುಶ್ರೀ ಮಾತಾಡ್ಸ್ಕೊಂಡು ಹೋಗೋಣ ಅಂತಲೇ ಬಂದು. ಫಿಶ್ ಎಲ್ಲ ಊರಿಂದ ತಂದಿದ್ದಾರೆ, ಕಸಿನ್ ಬಂದಿದ್ದಾರೆ, ಊರಿಂದ ಊಟ ತಂದು ಚೆನ್ನಾಗಿ ಮಾಡ್ಕೊಂಡು ಕೂತಿದ್ರು, ತಿಂದು ಖುಷಿ ಆಯಿತು. ಆಮೇಲೆ ಹೇಳ್ದು ಏನಾರು ಕಷ್ಟ ಆದರೆ ದಯವಿಟ್ಟು ಹೇಳಿ ಸ್ಪಂದಿಸೋಣ, ಯಾಕೆಂದರೆ ಇದು ಅಂದರೆ ಎಲ್ಲರೂ ಸ್ವಲ್ಪ ಭಯ ಬೀಳ್ತಾರೆ, ನಮ್ಮ ಜನನ ಯಾರುತ್ತೆ. ಅದಕ್ಕೆ ಹೇಳಿದೆ ಆ ಥರದ ಯಾವೂ ಇಲ್ಲ ಸರ್, ತಪ್ಪು ಮಾಡಿದ್ರೆ ನಾವು ಕಾನೂನು ಪ್ರಕಾರ ನಾವಿದ್ದೀವಿ, ತಪ್ಪೇನಿಲ್ಲ. ಪಾಪ ಅವ್ರು ಎನ್ಕ್ವೈರಿ ಮಾಡೋದು ಕರ್ಮ, ತಿಳ್ಕೊತಾ ಇದೆ, ತಿಳ್ಕೊಳ್ಳಿ, ತೊಂದರೆ ಇಲ್ಲ. HDK ಆಕ್ರೋಶಕ್ಕೆ ಕುಟುಕಿದ ರವಿ. ಯಾರು ಆ ಮಾಜಿ ಸಿಎಂ ಹೊರಗೆ ಬರಲಿ, ಸುಮ್ನೆ ಗುಮಾನಿ ಎಬ್ಬಿಸಬಾರದು ಎಂದು ಸಿಡಿದೆದ್ದಿದ್ದ HDKಗೆ ಸಚಿವ CT ರವಿ ಕುಟುಕಿದ್ರು. ಋಷಿ ಮೂಲ ಕೆದಕಬಾರದು, ನದಿ ಮೂಲ ಹುಡುಕಬಾರದು, ಹೆಣ್ಣಿನ ಮೂಲವನ್ನ ಅರಿಯೋದಕ್ಕೆ ಆಗಲ್ಲ, ಅನಧಿಕೃತ ಸುದ್ದಿಗೆ ಪ್ರತಿಕ್ರಿಯಿಸಬೇಕಾ ಅನ್ನೋದು ಮಾಜಿ ಸಿಎಂಗೆ ಗೊತ್ತಿರಬೇಕು ಅಂತ ಟಾಂಗ್ ಕೊಟ್ರು. ಅವರ ಅನುಭವಿಗಳು, ರಾಜಕೀಯ ಹಿನ್ನೆಲೆ ಇರೋರು ಅನಧಿಕೃತ ಸುದ್ದಿಗಳ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬಾರ್ದು. ಮತ್ತು ಆ ಸುದ್ದಿಗಳಿಗೆ ಸತ್ವ ಇಲ್ಲದೆ ಇದ್ರೆ ಆ ಸುದ್ದಿ ಬಹಳ ಕಾಲ ಬದುಕದೇ ಇಲ್ಲ. ಸತ್ವ ಇರೋ ಸುದ್ದಿಗಳಿಗೆ ಮಾತ್ರ ಮನಸ್ಸಿಗೂ ನಾಟುತ್ತೆ, ಹೃದಯಕ್ಕೂ ನಾಟುತ್ತೆ, ಪರಿಣಾಮನೂ ಬೀರುತ್ತೆ. ಸತ್ವ ಇಲ್ಲದೆ ಇರೋ ಸುದ್ದಿಗಳು ಯಾವ ಪರಿಣಾಮನೂ ಬೀರಲ್ಲ.
ಡ್ರಗ್ಸ್ ಕೇಸ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಇಡಿ ಎಂಟ್ರಿ ಕೊಟ್ಟಿದೆ. ಕೇರಳದ ಮಾಜಿ ಮಂತ್ರಿ ಮಗನಿಗೆ ಇಡಿ ಇಕ್ಕಳ ಹಾಕಿ ಎಳೆದಿದೆ. ಬೆಂಗಳೂರಲ್ಲಿ ಎನ್ಸಿಬಿ ದಾಳಿ ಕೇಸ್. ಕೇರಳದ ಮಾಜಿ ಮಂತ್ರಿ ಮಗನಿಗೆ ಇಡಿ ನೋಟಿಸ್. ಏನಿದು ಬೆಂಗಳೂರಿನಲ್ಲಿ ಎನ್ಸಿಬಿ ದಾಳಿ ಕೇಸ್? ಕೇರಳದ ರಾಜಕಾರಣದ ನಂಟು ಅನ್ನೋದನ್ನ ಹೇಳ್ತೀವಿ ಕೇಳಿ. ಬೆಂಗಳೂರಲ್ಲಿ ದಾಳಿ ಮಾಡಿದ್ದ ಎನ್ಸಿಬಿ ಅನಿಕಾ ಸೇರಿದಂತೆ 3 ಅರೆಸ್ಟ್ ಮಾಡಿತ್ತು. ಇದರಲ್ಲಿ ಸಿಕ್ಕಿಬಿದ್ದಿದ್ದ ಅನೂಪ್ ವಿಚಾರಣೆ ಬೆನ್ನಲ್ಲೇ ಕೇರಳದ ಮಾಜಿ ಮಂತ್ರಿಯಾದ ಕೋಡಿಯೇರಿ ಬಾಲಕೃಷ್ಣನ್ ಮಗ ಬಿನೇಶ್ ಕೋಡಿಗೇರಿಗೆ ಇಡಿ ನೋಟಿಸ್ ನೀಡಿದೆ. ಡ್ರಗ್ ಪೆಡ್ಲರ್ ಅನೂಪ್ಗೆ ಕಮ್ಮನಹಳ್ಳಿ ಬಳಿ ರೆಸ್ಟೋರೆಂಟ್ ನಡೆಸೋಕೆ ಬಿನೇಶ್ 50 ಲಕ್ಷ ಹಣ ನೀಡಿರೋದು ಎನ್ಸಿಬಿ ವಿಚಾರಣೆ ವೇಳೆ ಬಯಲಾಗಿದೆ. ಇದರಿಂದ ಹಣದ ವರ್ಗಾವಣೆ ಸಂಬಂಧ ಇಡಿ ಅಧಿಕಾರಿಗಳು ಪ್ರತ್ಯೇಕ ಕೇಸ್ ದಾಖಲಿಸಿಕೊಂಡು ಬಿನೇಶ್ ಕೊಡಿಗೇರಿಗೆ ಅಕ್ಟೋಬರ್ 6ರಂದು ವಿಚಾರಣೆಗೆ ಬರಲು ನೋಟಿಸ್ ನೀಡಿದೆ. ಕರುನಾಡಿನ ಡ್ರಗ್ ಕೇಸ್ ದಿನ ಕಳೆದಷ್ಟು ಹೊಸ ರಹಸ್ಯಗಳು ಬಯಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಕೇಕೆ ಹಾಕ್ತಾ ಇದೆ. ದಿನವೊಂದಕ್ಕೆ 10,000 ಕೇಸ್, 100 ಸಾವು. ಆದ್ರೆ ಜನ ಜಪ್ಪಯ್ಯ ಅಂದ್ರೂ ಬುದ್ಧಿ ಕಲಿತಾ ಇಲ್ಲ. ಎಷ್ಟ್ ಹೇಳಿದ್ರು, ಜಾಗೃತಿ ಮೂಡಿಸಿದ್ರು, ಸಾವಿರ ದಂಡ ಹಾಕಿದ್ರು ಮಾತು ಕೇಳ್ತಾ ಇಲ್ಲ. ಜನರ ನಿರ್ಲಕ್ಷ್ಯಕ್ಕೆ ಕನ್ನಡಿ ಹಿಡಿದ ನ್ಯೂಸ್ 18 ವರದಿಯಲ್ಲಿ ಬಯಲಾಗಿದ್ದೇನು ನೋಡಿ. ಹೆಚ್ಚಾಗ್ತಾ ಇದೆ ಕೊರೋನಾ, ಮೈ ಮರೆತಿದ್ದಾರೆ ಜನ. ದಂಡ ಹೆಚ್ಚಾದ್ರೂ ಮಾಸ್ಕ್ ಇಲ್ಲದೆ ಓಡಾಟ. ಕರ್ನಾಟಕದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಾಗ್ತಾನೆ ಇದೆ. ಸರ್ಕಾರದ ರೂಲ್ಸ್ ಗಳನ್ನ ಜನ ಬ್ರೇಕ್ ಮಾಡ್ತಾ ಇರೋದೇ ಸೋಂಕು ಹೆಚ್ಚಾಗೋಕೆ ಮೊದಲ ಕಾರಣ. ಮಾಸ್ಕ್ ಹಾಕಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅಂದ್ರೂ ಜನ ಡೋಂಟ್ ಕೇರ್. ಪ್ರಾರಂಭದ ದಿನದಲ್ಲಿದ್ದ ಭಯ ಈಗ ಜನರಿಗೆ ಇಲ್ವೇ ಇಲ್ಲ. ಹೀಗಾಗಿ ಜನರಿಗೆ ಬುದ್ಧಿ ಕಲಿಸೋಕೆ ಮಾಸ್ಕ್ ಹಾಕದವರಿಗೆ 1,000 ರೂಪಾಯಿ ದಂಡ ವಿಧಿಸಲಾಗ್ತಾ ಇದೆ. ಭಾರಿ ಪ್ರಮಾಣದ ದಂಡಕ್ಕೆ ಹೆದರಿ ಆದ್ರೂ ಜನ ಮಾಸ್ಕ್ ಹಾಕ್ಲಿ ಅನ್ನೋದು ಸರ್ಕಾರದ ಆಶಯ. ಹೀಗಾಗಿ ಜನ ಮಾಸ್ಕ್ ರೂಲ್ಸ್ ಫಾಲೋ ಮಾಡ್ತಿದ್ದಾರಾ ಇಲ್ವಾ ಅನ್ನೋ ಬಗ್ಗೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ರಾಜ್ಯದ 30 ಜಿಲ್ಲೆಗಳಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿದೆ. ಎಲ್ಲಾ ಜಿಲ್ಲೆಗಳಲ್ಲೂ ಮಾಸ್ಕ್ ಹಾಕದೆ ಓಡಾಡ್ತಾ ಇರುವುದು ಕಂಡು ಬಂದಿದೆ. ಕಾಟಾಚಾರಕ್ಕೆ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾರೆ. ಮೂಗು ಬಾಯಿ ಮುಚ್ಕೊಳ್ರಪ್ಪ ಅಂದ್ರೆ ಗಂಟಲಿಗೆ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇರೋರು ಕಾಣಿಸ್ತಿದ್ದಾರೆ. ಇನ್ನು ಕೆಲ ಜನ ಕೇವಲ ಬಾಯಿ ಮಾತ್ರ ಮುಚ್ಕೊಂಡು ಸಾರ್ವಜನಿಕವಾಗಿ ಓಡಾಡ್ತಿದ್ದಾರೆ. ದುಬಾರಿ ದಂಡ ಹಾಕ್ತಿದ್ರು ಬೆಂಗಳೂರಿನಲ್ಲಿ ಜನ ಡೋಂಟ್ ಕೇರ್ ಅಂದಿದ್ದಾರೆ. ಮೆಜೆಸ್ಟಿಕ್, ಕಾರ್ಪೊರೇಷನ್, ಮಾರುಕಟ್ಟೆ ಸೇರಿದಂತೆ ವಿವಿಧೆಡೆ ಜನ ಮಾಸ್ಕ್ ಇಲ್ಲದೆ ಓಡಾಡ್ತಾ ಇರೋ ದೃಶ್ಯ ಸಾಮಾನ್ಯವಾಗಿದೆ. ಸಂಜಯ್ ನಗರ ಸುತ್ತಮುತ್ತ ಮಾಸ್ಕ್ ಹಾಕದ ವಾಹನ ಸವಾರಿಗೆ ಮಾರ್ಷಲ್ಸ್ ದಂಡ ಹಾಕ್ತಿದ್ದಾರೆ. ಇನ್ನು ಮೈಸೂರಲ್ಲಿ ಇವತ್ತು ಭಾನುವಾರದ ಬಾಡೂಟದ ನೆಪದಲ್ಲಿ ಮಾಸ್ಕ್ ಅನ್ನೇ ಮರೆತಿದ್ರು. ಮಟನ್ ಮಾರುಕಟ್ಟೆ ಬಳಿ ಜನ ಜಂಗುಳಿ ಇತ್ತು. ಎಷ್ಟೋ ಜನ ಮಾಸ್ಕ್ ಹಾಕೇ ಇರಲಿಲ್ಲ. ದಂಡ ಹಾಗೂ ಕೊರೋನಾ ಭಯವೇ ಇಲ್ಲದೆ ಓಡಾಡ್ತಿದ್ರು. ಇದು ಒಂದ್ ಜಿಲ್ಲೆ ಕಥೆಯಲ್ಲ, ಎಲ್ಲಾ ಜಿಲ್ಲೆಗಳಲ್ಲೂ ಜನರದ್ದು ಇದೇ ಗೋಳು. ಮಾಸ್ಕ್ ಹಾಕದಿದ್ರೆ ಕೊರೋನಾ ಬರುತ್ತಪ್ಪ ಅಂತ ಮಕ್ಕಳಿಗೆ ಹೇಳ್ದಂತೆ ಹೇಳಿದ್ರು ಕೇಳೋದೇ ಇಲ್ಲ. ಚಿಕ್ಕಮಗಳೂರು, ಧಾರವಾಡ, ಮಂಡ್ಯ, ಹಾಸನ ಸೇರಿ ಎಲ್ಲಾ ಜಿಲ್ಲೆಗಳಲ್ಲೂ ಕಾಟಾಚಾರಕ್ಕೆ ಮಾಸ್ಕ್ ಬಳಸ್ತಿದ್ದಾರೆ. ಚಿಕ್ಕಮಗಳೂರು ನಗರದ ಏನು ಚಿಕನ್ ಮಾರ್ಕೆಟ್ ಬಳಿ ಇದ್ವಿ, ಸರಿಯಾದ ರೀತಿಯಲ್ಲಿ ಧರಿಸ್ತಾ ಇಲ್ಲ. ಜೊತೆಗೆ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ರೂ ಈಗಾಗಲೇ ನ್ಯೂಸ್ 18 ಕೂಡ ಏನು ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ. ನೋಡಬಹುದು ಧಾರವಾಡದ ಏನು ನಗರ ಬಸ್ ನಿಲ್ದಾಣದ ಬಳಿ ಕೂಡ ಕಾರ್ಮಿಕರು ಕೂಡ ಇಲ್ಲಿದ್ದಾರೆ. ನಿಮ್ಗೆ ಮಾಸ್ಕ್ ಇಲ್ಲ? ಆಯ್ತು ಮನೆಯಾಗ ಇಟ್ಕೊಂಡೇನ್ರಿ, ಮನೆಯಾಗ ಮಾಸ್ಕ್ ತೊಂಬರಾಕ. ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸೋ ವೇಳೆ ಮಾಸ್ಕ್ ಹಾಕದೆ ಓಡಾಡೋರು ಅಸಡ್ಡೆ ಉತ್ತರವನ್ನು ಕೊಡ್ತಿದ್ದಾರೆ. ಮಾಸ್ಕ್ ಇಲ್ಲ ಅಂತಾರೆ. ಕೆಲವರು ಈಗ ಮಾಸ್ಕ್ ತರೋಕ್ ಹೋಗ್ತಿದ್ದೀನಿ ಅಂತಾರೆ. ಇನ್ನು ಕೆಲವರು ಕ್ಯಾಮ್ರಾ ಕಂಡ ಮೇಲೆ ಗಂಟಲ ಹತ್ರ ಹಾಕಿರೋ ಮಾಸ್ಕ್ ಅನ್ನ ಸರಿ ಮಾಡ್ಕೊಂಡವರು ಇದ್ದಾರೆ. ಇಲ್ಲ ಐತೆ ಆಟೋದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಬಿಡಿ ಏನಾರು ಆಯ್ತು ಹಾಕ್ತೀವಿ. ನೀವು ಸಾರ್ವಜನಿಕ ಸ್ಥಳಕ್ಕೆ ಬರ್ತೀರಾ, ಮಾಸ್ಕ್ ಹಾಕ್ಬೇಕು ಅಂತ ಗೊತ್ತಾಗಲ್ಲ. ಮರ್ತ್ಬಿಟ್ಟೆ ಸರ್ ಸರ್ ಮಾಸ್ಕ್ ಇಲ್ಲ, ನಾನು ಎಷ್ಟು ಜವಾಬಿಸ್ತೇನೆ ಸರ್. ಮಾಸ್ಕ್ ನಾವ್ ಯಾಕೆ ಹಾಕಲ್ಲ ಅಂದ್ರೆ ಕೊರೋನಾ ಹೊಂಟೋಯ್ತು ಆಯ್ತಾ. ಆದ್ರೂ ಕೊರೋನಾ ಐತೆ ಅಂದ್ಬಿಟ್ಟು ಒಂದು ಇದರಲ್ಲಿ ಕೊರೋನಾ ಜಾಗೃತಿ ಬಗ್ಗೆ ದಿನ ಇಷ್ಟೆಲ್ಲ ಹೇಳ್ತಿದ್ರು ನಮ್ ಜನ ಮಾತ್ರ ಬುದ್ಧಿ ಕಲಿತಿಲ್ಲ. ಕೊರೋನಾ ಬಂದ್ ಬೇಕಾದ್ರೂ ಸಾಯ್ತೀವಿ, ಮಾಸ್ಕ್ ಹಾಕಲ್ಲ ಅನ್ನೋ ರೀತಿ ವರ್ತನೆ ತೋರಿಸ್ತಿದ್ದಾರೆ. ಇನ್ನು ಕೆಲ ಕಡೆ ಸಾರ್ವಜನಿಕರೇ ತಮ್ಮ ಸೇಫ್ಟಿಗಾಗಿ, ಮನೆಯವರ ಸೇಫ್ಟಿಗಾಗಿ ಮಾಸ್ಕ್ ಹಾಕಿ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ಕೆಲ ಕಡೆ ದಂಡಕ್ಕೆ ಹೆದರಿ ಮಾಸ್ಕ್ ಹಾಕ್ತಿದ್ದಾರೆ. ಏನೇ ಆಗ್ಲಿ
ಕೊರೋನಾದಿಂದ ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು ಅಂದ್ರೆ ಸದ್ಯ ಈಗಿರೋದು ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾತ್ರ. ಹಾಗಾಗಿ ಮಾಸ್ಕ್ ಹಾಕಿ, ರೂಲ್ಸ್ ಫಾಲೋ ಮಾಡಿ, ದಂಡ ಕಟ್ಟೋದನ್ನ ತಪ್ಪಿಸ್ಕೊಳ್ಳಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪ್ರತಿ ಕ್ಷಣವೂ ನಡೆಯುವಂತಹ ಸಂಪೂರ್ಣ ಮಾಹಿತಿಗಳನ್ನ ಪಡ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, kannada.news18.comಗೆ ಲಾಗಿನ್ ಆಗಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ನಮ್ಮ ಬೆಂಗಳೂರು ಮುಂದುವರೆದ ಚಿಕ್ಕ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾ ಇದ್ದ ಆಕೆಯ ಕಾರ್ಪೊರೇಟ್ ಕೆಲಸವನ್ನ ಕೋವಿಡ್ ಕಿತ್ಕೊಂಡಿದೆ. ತನ್ನ ಸಂಬಳದಲ್ಲಿ 70ಕ್ಕೂ ಹೆಚ್ಚು ಜೀವಿಗಳಿಗೆ ಆಹಾರ ಆಶ್ರಯ ನೀಡ್ತಾ ಇದ್ದ ಆಕೆಯ ತಲೆ ಮೇಲಿನ ಸೂರು ಯಾವ ಕ್ಷಣದಲ್ಲಾದ್ರೂ ಕೈ ತಪ್ಪಿ ಹೋಗುವಂತಹ ಪರಿಸ್ಥಿತಿ ಇದೆ. ಇಷ್ಟೆಲ್ಲ ಆದ್ರೂ ಮತ್ತಷ್ಟು ಜೀವಗಳಿಗೆ ಆಸರಿಯಾಗುವ ಹಂಬಲ ಆಕೆಯದ್ದು. ಈ ಮನೆಯೊಳಗೆ ಕಾಲಿಟ್ಟ ಕೂಡಲೇ 10 ನಾಯಿಗಳ ದರ್ಶನ. ಒಂದು ನಾಯಿ ಕಾಲು ವಾಹನಕ್ಕೆ ಸಿಕ್ಕು ಮುರಿದಿದ್ರೆ ಮತ್ತೊಂದಕ್ಕೆ ಮನುಷ್ಯರನ್ನ ಕಂಡರೆ ಭಯ, ಇನ್ನೊಂದಕ್ಕೆ ಮೈಯ ರೋಮಗಳೆಲ್ಲ ಉದುರಿ ಹೋಗುವ ಅದೆಂಥದ್ದೋ ಕಾಯಿಲೆ. ಹೀಗೆ ಯಾರಿಗೂ ಬೇಡವಾದ ನಾಯಿಗಳ ಪಾಲಿಗೆ ಈಕೆಯೇ ದೇವತೆ. ಹೆಸರು ಜೆನಿ ಲೊಫೇಜ್. 50 ವರ್ಷ ವಯಸ್ಸಿನ ಈ ಟೆಕ್ಕಿ ಪ್ರತಿಷ್ಠಿತ ಸಂಸ್ಥೆಯೊಂದರ ಬೆಂಗಳೂರು ವಿಭಾಗದ ಮುಖ್ಯಸ್ಥರಾಗಿದ್ರು. ತಿಂಗಳಿಗೆ 3 ಲಕ್ಷಕ್ಕೂ ಅಧಿಕ ಸಂಬಳ ಪಡಿತಾ ಇದ್ರು. ಆದರೆ ಲಾಕ್ಡೌನ್ ವೇಳೆ ಕೆಲಸ ಕಳೆದುಕೊಳ್ಳಬೇಕಾಯ್ತು. ಆದ್ರೆ 2 ಮನೆಗಳನ್ನ ಬಾಡಿಗೆ ಪಡೆದು ಅದರಲ್ಲಿ ನಾಯಿಗಳ ಪೋಷಣೆ ಮಾಡ್ತಾ ಇರೋ ಜೆನಿಗೆ ಇದೀಗ ದಿಕ್ಕು ತೋಚದಂತಾಗಿದೆ. ನಾನು ಒಂದು IT ಪ್ರೊಫೆಷನಲ್, IT ಫರ್ಮ್ ವರ್ಕ್ ಮಾಡ್ತೇನೆ, ಒಳ್ಳೆ ಪೊಸಿಷನ್ ವರ್ಕ್ ಮಾಡ್ತೇನೆ. ಇವಾಗ ಕೋವಿಡ್ ಆಗುತ್ತಿಲ್ಲ, ಸೊ ಐ ಲಾಸ್ಟ್ ಮೈ ಜಾಬ್. ಸೊ ಇದು ಮುಂದೆ ಸ್ಯಾಲರಿ ಇದೆ ಎಲ್ಲ, ಮೈ ಓನ್ ಕಾಸ್ಟ್ ಇಂದ ಐ ಆಮ್ ಡೂಯಿಂಗ್ ಆಲ್ ದ ವರ್ಕ್. ಇವಾಗ ಮಾರ್ಚ್ ಇಂದ ಐ ಹ್ಯಾವ್ ನೋ ಸ್ಯಾಲರಿ, ನೋ ಸೋರ್ಸ್ ಆಫ್ ಇನ್ಕಮ್. ಸೊ ತುಂಬಾ ಕಷ್ಟ ಆಯ್ತು. 70ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಆಶ್ರಯ ಕೊಡ್ತಾ ಇರೋ ಇವರಿಗೆ ತಿಂಗಳಿಗೆ ಏನಿಲ್ಲವೆಂದ್ರೂ 2 ರಿಂದ 3 ಲಕ್ಷ ಹಣ ಖರ್ಚಾಗುತ್ತೆ. ಕೆಲಸ ಕಳೆದುಕೊಂಡ ಮೇಲೆ ಮನೆ ಕೆಲಸದವರನ್ನು ಬಿಡಿಸಿ ಎಲ್ಲಾ ಕೆಲಸ ತಾವೇ ಮಾಡಿಕೊಳ್ತಿದ್ದಾರೆ. ಆದ್ರೂ ನಾಯಿಗಳ ಆಹಾರ, ಔಷಧ, ಮನೆ ಬಾಡಿಗೆ ಹೀಗೆ ಎಲ್ಲಾ ಸೇರಿ ತಿಂಗಳಿಗೆ 2,20,000 ಖರ್ಚಾಗುತ್ತೆ. ಇದುವರೆಗೂ ಹಲವರು ಸಹಾಯ ಮಾಡಿದ್ರೂ ಅದು ಶಾಶ್ವತ ಪರಿಹಾರವಲ್ಲ. ಕೆಲಸ ಹುಡುಕ್ತಾ ಇದರ ಮಧ್ಯೆ ನಾಯಿಗಳ ಪೋಷಣೆಗೆ ದಾರಿ ಕಲ್ಪಿಸೋಕೆ ಹೆಣಗಾಡ್ತಿದ್ದಾರೆ. ಲಾಕ್ಡೌನ್ ಆದ್ಮೇಲೆ ಅದು ಜಾಸ್ತಿ ಆಯ್ತು. ಅದೇ ಟೈಮ್ ಇನ್ಕ ಜಾಬು ಇಲ್ಲ. ಸೊ ಇಟ್ಸ್ ಬಿಕಮ್ ವೆರಿ ವೆರಿ ಟಫ್ ಸಿಚುವೇಶನ್. And also I'm requesting fellow Bangaloreans to help me set up a shelter. So I have a fundraiser that is on. If people can help me, adu chikku small 10 rupees 50 rupees kuda will make a good amount, because it is all going for that. ತಾವು ಬಾಡಿಗೆಗೆ ಇರುವ ಮನೆಯನ್ನ ಮನೆ ಮಾಲೀಕರು ಮಾರಿಬಿಟ್ಟಿದ್ದಾರೆ. ಹಾಗಾಗಿ ಮನೆಯನ್ನು ಖಾಲಿ ಮಾಡಬೇಕಿದೆ. ಇಷ್ಟೊಂದು ನಾಯಿಗಳ ಜೊತೆ ವಾಸ ಮಾಡಲು ಅನೇಕರು ಅವಕಾಶ ಮಾಡಿಕೊಡ್ತಿಲ್ಲ. ದಿಕ್ಕಿಲ್ಲದ ಈ ಮೂಕ ಜೀವಿಗಳಿಗೆ ಇರಲು ಒಂದು ಸ್ಥಳ, 2 ಹೊತ್ತಿನ ಊಟದ ವ್ಯವಸ್ಥೆಯಾದ್ರೂ ಮಾಡಿಕೊಳ್ಳಲು ಜೆನಿ ಹರಸಾಹಸ ಪಡ್ತಿದ್ದಾರೆ. ಈ ಕೋವಿಡ್ ಯಾರ್ಯಾರ ಬದುಕನ್ನ ಹೇಗೋ ಬದಲಾಯಿಸಿಬಿಟ್ಟಿದೆ. ಈ ಮಹಿಳೆ ಮತ್ತು ಆಕೆಯ ಮೇಲೆ ಅವಲಂಬಿತವಾಗಿರುವಂತಹ 70ಕ್ಕೂ ಹೆಚ್ಚು ನಾಯಿಗಳ ಬದುಕನ್ನ ಅಕ್ಷರಶಃ ಈ ವೈರಸ್ ಬೀದಿಗೆ ತಂದು ನಿಲ್ಲಿಸಿದೆ. ಇನ್ನಾದ್ರೂ ಒಂದಷ್ಟು ಸಹಾಯ ಸಿಕ್ಕಿ ಅವರೆಲ್ಲರ ಹೊಟ್ಟೆ ತುಂಬುವಂತಾದ್ರೆ ಅಷ್ಟೇ ಸಾಕು ಅನ್ನೋದಷ್ಟೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ನ್ಯೂಸ್ 18 ಕನ್ನಡದ ವೆಬ್ಸೈಟ್ಗೆ ನೀವು ಲಾಗಿನ್ ಮಾಡಬೇಕು. kannada.news18.comಗೆ ಲಾಗಿನ್ ಆದರೆ ಸಂಪೂರ್ಣ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು. ನಮ್ಮ ಬೆಂಗಳೂರು ಮುಂದುವರೆದ ಚಿಕ್ಕ ಬ್ರೇಕ್ ಆದ್ಮೇಲೆ ಈ ರೀತಿಯಾಗಿರ್ತಾ ಇತ್ತು. ಮನೆಗೊಂದು ಪುಟ್ಟ ಮಗು ಬರುತ್ತೆ ಅನ್ನೋ ಖುಷಿ ಆ ಯಜಮಾನನ ಸಂತೋಷವನ್ನ ಇಮ್ಮಡಿಗೊಳಿಸ್ತಾ ಇತ್ತು. ಆದ್ರೆ ಯಜಮಾನ ಇಲ್ಲದ ಚಿರುಮನೆಯಲ್ಲಿ ಸಂತೋಷ ಕಾರ್ಯಕ್ರಮ ನಡೆದಿದೆ. ಚಿರಂಜೀವಿ ಸರ್ಜಾ ಕನ್ನಡ ಚಿತ್ರರಂಗದಲ್ಲಿ ಮಿಂಚುತ್ತಿದ್ದಾಗಲೇ ದಿಢೀರನೆ ಮರೆಯಾದ ನಕ್ಷತ್ರ. ಚಿರಂಜೀವಿ ಸರ್ಜಾ ಇನ್ನಿಲ್ಲ ಅನ್ನೋ ಸುದ್ದಿ ಇಡೀ ಕರುನಾಡನ್ನ ಶೋಕ ಸಾಗರದಲ್ಲಿ ಮುಳುಗಿಸಿತ್ತು. ಚಿರು ಪತ್ನಿ ಮೇಘನಾಗಂತೂ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಕಳೆದ 4 ತಿಂಗಳಿನಿಂದ ಗಂಡನ ಅಗಲಿಕೆಯ ನೋವಿನಲ್ಲಿದ್ದ ಮೇಘನಾ ಮನಸಾರೆ ನಕ್ಕಿದ್ದಾರೆ. ಚಿರು ಪ್ರತಿರೂಪ ಗರ್ಭದಲ್ಲಿದ್ದು ತಾಯಿಯಾಗೋ ಸಂಭ್ರಮದಲ್ಲಿದ್ದಾರೆ. ನಟಿ ಮೇಘನಾ ರಾಜ್ ತುಂಬು ಗರ್ಭಿಣಿ.
ಹೀಗಾಗಿ ಚಿರು ಅಗಲಿಕೆಯ ನೋವಿನ ನಡುವೆ ಸರಳವಾಗಿ ಸೀಮಂತ ಮಾಡಲಾಗಿದೆ. ಜೆಪಿ ನಗರದಲ್ಲಿರೋ ಮೇಘನಾ ನಿವಾಸದಲ್ಲಿ ಸೀಮಂತ ಕಾರ್ಯಕ್ರಮ ನಡೆದಿದೆ. ಕುಟುಂಬದವರು ತೀರಾ ಆಪ್ತರಷ್ಟೇ ಭಾಗಿಯಾಗಿದ್ರು. ಗರ್ಭದಲ್ಲಿ ಚಿರು ಪ್ರತಿರೂಪವನ್ನ ಹೊತ್ತಿರೋ ಮೇಘನಾಗೆ ಹರಸಿ ಆಶೀರ್ವದಿಸಿದ್ರು. ಇಲ್ಲಿ ಸೇರಿದ್ದ ಎಲ್ಲರಿಗೂ ಕಾಡ್ತಾ ಇದ್ದಿದ್ದು ಅದೊಂದು ನೋವು. ಈ ಸಮಯದಲ್ಲಿ ಚಿರು ಇಲ್ಲ, ಅವನಿರಬೇಕಾಗಿತ್ತು ಅನ್ನೋ ಭಾವನೆ ಕಣ್ಣೀರು ಎಲ್ಲರ ಕಣ್ಣಂಚಿಗೆ ತಂದು ನಿಲ್ಲಿಸಿತ್ತು. ಆದ್ರೂ ಅಲ್ಲಿ ಚಿರಂಜೀವಿ ಸರ್ಜಾ ಹಾಜರಿದ್ರು. ಅದು ಕಟೌಟ್ ರೂಪದಲ್ಲಿ. ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ ಎನ್ನುವಂತೆ ಚಿರು ಕಟೌಟ್ನ ಮೇಘನಾರಾಜ್ ಪಕ್ಕದಲ್ಲಿ ನಿಲ್ಲಿಸಲಾಗಿತ್ತು. ಆ ಮೂಲಕ ಚಿರು ಸಮ್ಮುಖದಲ್ಲೇ ಕಾರ್ಯಕ್ರಮ ನಡೀತಿದೆ ಅನ್ನೋ ಫೀಲ್ನಲ್ಲೇ ಮೇಘನಾರಾಜ್ ಸೀಮಂತ ಕಾರ್ಯಕ್ರಮ ನೆರವೇರಿಸಲಾಯಿತು. ಚಿರಂಜೀವಿ ಸರ್ಜಾ ಮಗುವಿನ ರೂಪದಲ್ಲಿ ಮತ್ತೆ ಎಲ್ಲರ ಮೊಗದಲ್ಲಿ ನಗು ಮೂಡಿಸಲಿದ್ದಾನೆ ಅನ್ನೋ ನಿರೀಕ್ಷೆಯಲ್ಲಿದೆ ಈ ಕುಟುಂಬ. ಅದೇ ನಿರೀಕ್ಷೆ ಚಿರು ಅಭಿಮಾನಿ ಬಳಗದಲ್ಲೂ ಮನೆ ಮಾಡಿದೆ. ಆನಂದ್ ಸಾಲುಂಡಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದಾಗುತ್ತೆ ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.